ಎಸ್ ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು DC ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು DC ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು DC ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು DC ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು DC ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ
ಆ, ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು ಡಿ ಸಿ ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸದ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು, ಅದಾದ ನಂತರ 2021ರಲ್ಲಿ ಆಗಿದೆ, 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ, ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ, ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು ಡಿ ಸಿ ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸದ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು, ಅದಾದ ನಂತರ 2021ರಲ್ಲಿ ಆಗಿದೆ, 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ, ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ, ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು ಡಿ ಸಿ ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸದ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು, ಅದಾದ ನಂತರ 2021ರಲ್ಲಿ ಆಗಿದೆ, 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ, ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ, ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು ಡಿ ಸಿ ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸದ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ ಅಂತ? ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು, ಅದಾದ ನಂತರ 2021ರಲ್ಲಿ ಆಗಿದೆ, 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ, ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ, ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅದನ್ನು ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ RTA ಮೀಟಿಂಗಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ ಆ ಥರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು ಡಿ ಸಿ ಜಗದೀಶ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.